ಹಲೋ ನಮಸ್ತೆ, ನಾನು ಡಾಕ್ಟರ್ ಕೃಷ್ಣಮೂರ್ತಿ ಅಂತೇಳಿ ನಿಮಗೆಲ್ಲ ಟಿಕ್ ಎಕ್ಸಾಮ್ಗೆ ಸ್ವಾಗತ. ನಾನು ಇತಿಹಾಸದ ಪ್ರಾಧ್ಯಾಪಕರಾಗಿಟ್ಕೊಂಡು ಇವತ್ತು ನಿಮಗೆ ನಿಮ್ಮ FDA, SDA ಇತರೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇತಿಹಾಸವನ್ನು ಹೇಗೆ ಓದಬೇಕು ಅನ್ನುವುದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇತಿಹಾಸ ಅತ್ಯಂತ ಮುಖ್ಯವಾದಂಥ ಪತ್ರಿಕೆ. ನೀವು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ನಡೆಸುವಂಥ ಪರೀಕ್ಷೆಗಳಿಗೆ ಇತಿಹಾಸ ಅತ್ಯಂತ ಮುಖ್ಯವಾದ ಪತ್ರಿಕೆ ಅಂತ ನಾವೆಲ್ಲ ಮಾಡ್ತೀವಿ. ಹಿಸ್ಟ್ರಿಯನ್ನು ನಮ್ಮೂರು ಹಂತಗಳಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಏನ್ಸೆಂಟ್ ಇಂಡಿಯಾ ಅಂತ, ಮಿಡಿವಲ್ ಇಂಡಿಯಾ ಮತ್ತು ಮಾಡರ್ನ್ ಇಂಡಿಯಾ. ಓಕೆ, ಈ ಮೂರು ಹಿಸ್ಟ್ರಿಗಳನ್ನು ಓದಿದರೆ ಅರೌಂಡ್ ಯು ವಿಲ್ ಗೆಟ್ ದಿ 10 questions. And also you can read the Carnatic history from earliest period to the up to the post independence. Another 5 or 6 questions related to the Carnatic history. ಓಕೆ, ಇಲ್ಲಿ ಇವತ್ತು ನಿಮಗೆ ಇತಿಹಾಸವನ್ನು ಕುರಿತು ನಾವು ಮಾತನಾಡ್ತಾ ಹೋಗೋಣ. ಫಸ್ಟ್ ನಮೀಗ ಇಂಟ್ರಡಕ್ಷನ್ ಟು ದಿ ಇಂಡಿಯನ್ ಹಿಸ್ಟ್ರಿ, ಏನೇನು ಕಂಟೆಂಟ್ಸ್ ಬರುತ್ತೆ ಅಂತ ತಿಳ್ಕೊಂಡ್ರೆ ಅದನ್ನು ಒಂದೊಂದೇ ಚಾಪ್ಟರ್ನ ನಾವು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಇಲ್ಲಿ ನಿಮಗೆ ಒಂದು ಸ್ಪಷ್ಟವಾಗಿ ಗೊತ್ತಿರಬೇಕು, ಪ್ರತಿ ಸಬ್ಜೆಕ್ಟ್ಸ್ನ ಕಂಟೆಂಟ್ಸ್ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ನಿಮಗೆ ಯು ಶುಡ್ ನೋ ದ ಕಂಟೆಂಟ್ಸ್ ಆಫ್ ದಿ ಈಚ್ ಚಾಪ್ಟರ್. ಆಫ್ಟರ್ ರೀಡ್ ದಿ ಒನ್ ಚಾಪ್ಟರ್, ಓಕೆ, ಯು ಕ್ಯಾನ್ ರೆಫರ್ ದಿ previous question papers of the FDA, STA, any other such grade examinations which are conducted by the government of Karnataka. ಅರ್ಥ ಆಗ್ತದೆಯಾ? ಹಾಗಾಗಿ ಇತಿಹಾಸವನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸುವ ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಹುಶಃ ನನ್ನ ವಿಡಿಯೋವನ್ನು ಕೇಳಿದ್ರೆ ನಿಮಗೆ ಇತಿಹಾಸವನ್ನು ಹೇಗೆ ಓದಬೇಕು ಅನ್ನುವ ಸ್ಪಷ್ಟ ಪರಿಕಲ್ಪನೆ ನಿಮಗೆ ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಈಗ ಫಸ್ಟ್ ನಾವು ಕಂಟೆಂಟ್ಸನ್ನು ತಿಳ್ಕೊಳ್ತಾ ಹೋಗೋಣ. ಕಂಟೆಂಟ್ಸ್ ಚಾಪ್ಟರ್ ವೈಸ್ ಆದಮೇಲೆ ನಾವು ಏನು ಮತ್ತೇನು ಸಬ್ಜೆಕ್ಟ್ ನಿಮಗೆ ತಿಳಿಸ್ಕೊಡ್ತೀವಿ, ನಮ್ಮ ಸಂಸ್ಥೆ ಇತರೆ ಸಂಸ್ಥೆಗಳಿಗಿಂತ ಹೇಗೆ ವಿಭಿನ್ನ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲರಂತಲ್ಲ ನಾವು, ಅದು ನಮಗೆ ನೆನಪಿರಲ್ಲ ನಿಮಗೆ. ನಾವು ನಿಮಗೆ ಸರಳವಾಗಿ ಸುಲಭವಾಗಿ ಈ ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಏನೆಲ್ಲ ನಮ್ಮ ಕಡೆಯಿಂದ ನಾವು ಪ್ರಯತ್ನಗಳನ್ನು ಮಾಡಬೇಕು ಅಷ್ಟು ಕೂಡ ಪ್ರಯತ್ನಗಳನ್ನು ಮಾಡ್ತೀವಿ. ಆಲ್ರೆಡಿ ವಿ ಹ್ಯಾವ್ ಟು ಟೇಕನ್ ಪ್ರಿಕಾಷನರಿ ಮೆಷರ್ಸ್ ಫಾರ್ ದಿ ಹೌ ಟು ಕ್ವಾಲಿಫೈಡ್ ಅವರ್ ಆಸ್ಪಿರೆಂಟ್ಸ್ ಫಾರ್ ದಿ ಸಚ್ ಎಕ್ಸಾಮಿನೇಷನ್ಸ್. Just you can follow our words and adapted it and also make it practice. It is then only it is easy to understand. Nothing difficult. ಏನು ನಿಮಗೆ ಕಷ್ಟ ಆಗಲ್ಲ. ನಿಮಗೆ ಪ್ರತಿ ಸಬ್ಜೆಕ್ಟ್ಸನ್ನು ಬಾಳೆಹಣ್ಣ ಸುಲ್ಕೊಂಡು ತಿನ್ನಿರಿ, ಹೇಗೆ ನಿಮಗೆ ತಿನ್ನೋದಕ್ಕೆ ಸುಲಭವಾಗಿರುತ್ತೋ ಆ ಥರ ನಾವು ಮಾಡಿಕೊಡೋ ಪ್ರಯತ್ನ ಅಂತ ಮಾಡ್ತೀವಿ. ಬಟ್ ಅದನ್ನು ನೀವು ಫಾಲೋ ಮಾಡಬೇಕಷ್ಟೆ. ಓಕೆ, ಈಗ ನಾವು ಟಾಪಿಕ್ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಅಂತಂತಂದರೆ ನಾವೀಗ ನೇರವಾಗಿ ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿಯನ್ನು ಕುರಿತು ನಿಮಗೆ ತಿಳಿಸ್ಕೊಡ್ತೀನಿ. ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಪ್ರಾಚೀನ ಭಾರತದ ಇತಿಹಾಸ. ಓಕೆ, ಎಲ್ಲಿಂದ ಓದಬೇಕಿದನ್ನು? ಪ್ರೀ ಹಿಸ್ಟಾರಿಕ್. ಓಕೆ, ಅಪ್ ಟು ದಿ 12th century CE ಅಲ್ಲಿವರೆಗೂ ಓದಬೇಕಿದ್ದನ್ನು. ಇತಿಹಾಸ ಪೂರ್ವ ಕಾಲದಿಂದ 12ನೇ ಶತಮಾನದವರೆಗೂ ನಾವು ಇದನ್ನು ಓದಬೇಕಾಗುತ್ತೆ ನಮಗಿಲ್ಲಿ. ಓಕೆ, ಇತಿಹಾಸ ಪೂರ್ವ ಕಾಲದಿಂದ ಓಕೆ ನಿಮಗೆ 12ನೇ ಶತಮಾನದವರೆಗೂ ಇದನ್ನು ಓದಬೇಕಾಗುತ್ತೆ. ಏನ್ಸೆಂಟ್ ಹಿಸ್ಟ್ರಿ ಅಂತಂದರೆ ಅರ್ಥ ಆಯ್ತಾ? ಓಕೆ, ಇದು ಫಸ್ಟ್ ಸ್ಟೇಜ್. ಇದು ಇಲ್ಲಿ ನೋಡ್ಕೋಬೇಕಾರದು ಅಂತಂತಂದರೆ ಫಸ್ಟ್ ಒನ್ ಅಂತ ಗೊತ್ತಾಗೋದು ಸ್ಟೋನೇಜ್ ಕಲ್ಚರ್, ಅಂದರೆ ಶಿಲಾಯುಗ ಸಂಸ್ಕೃತಿ. ಯೂಶ್ವಲಿ ವೆರಿ ಲೆಸ್ ಕ್ವಶನ್ ಇನ್ ದಿಸ್ ಚಾಪ್ಟರ್. ಲಾಸ್ಟ್ 10 years, there is no one question related to the Stone Age culture. ಕಳೆದ 10 ವರ್ಷದಿಂದ ನೀವು ಯಾವುದೇ ಎಕ್ಸಾಮ್ ನೋಡಿ ಒಂದು ಪ್ರಶ್ನೆಯನ್ನು ಕೂಡ ಇತಿಹಾಸ ಪೂರ್ವ ಕಾಲಕ್ಕೆ ಶಿಲಾಯುಗ ಸಂಸ್ಕೃತಿಗೆ ಕೇಳಿಲ್ಲ. ಯಾಕೆ ಇದನ್ನು ಓದಬೇಕು ಅಂತಂದರೆ ಇಟ್ ಈಸ್ ಹೆಲ್ಪ್ಫುಲ್ ಟು ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಚಾಪ್ಟರ್.
ಮುಂದಿನ ಚಾಪ್ಟರ್ ಓದಬೇಕಾದ್ರೆ ಇದು ಬಹಳ ಸುಲಭ ನಿಮಗಿದು. ಇದೊಂಥರ ಬೇಸಿಕ್ ಇದ್ದಂಗೆ. ಇದು ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಸುಲಭ ಆಗುತ್ತೆ. ಆದರೂ ಜಸ್ಟ್ ಹೈಲೈಟ್ಸ್ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಫಸ್ಟ್ ಚಾಪ್ಟರ್. ಇದು ಸೆಕೆಂಡ್ ಚಾಪ್ಟರ್ ಅಂತಂದರೆ ದಟ್ ವಾಸ್ ಓಕೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆರ್ ಹರಪ್ಪನ್ ಕಲ್ಚರ್. ಓಕೆ, ಇದು ಎರಡನೇ ಚಾಪ್ಟರ್ದು ಹರಪ್ಪ ಸಂಸ್ಕೃತಿ ಅಂತ ಕರಿತೀವಿ. ಓಕೆ, ಒಂದು ತಿಳ್ಕೊಳ್ಳಿ, ದ ಎಂಟೈರ್ ಇಂಡಿಯನ್ ಹಿಸ್ಟ್ರಿ ಇಟ್ ಈಸ್ ಬೇಸ್ಡ್ on the basis of the chronological developments. Whole Indian history has divided into two important chronological sectors. One is BCE and another one is CE. Before Common Era as well as Common Era, both are the important chronological order in the study of the history. ಇಲ್ಲಿ ಕ್ರಿಸ್ತಪೂರ್ವ ಮೊದಲೇ ಮಾಡ್ತಾ ಇದ್ವಿ ಅಂತಂದರೆ ಕ್ರಿಸ್ತಪೂರ್ವ ಕ್ರಿಸ್ತಶಕ ಅಂತ ಮಾಡ್ಕೊಳ್ತಿದ್ವಿ. ಈಗ ನಾವೇನು ಮಾಡಿದ್ವಿ ಅಂತಂದರೆ ಕ್ರಿಸ್ತಪೂರ್ವ ಕ್ರಿಸ್ತಕ ಪದಗಳನ್ನು ಬದಲಾಗಿ ಕಳೆದ 12-13 ವರ್ಷಗಳ ಪ್ರಕಾರ ಇತಿಹಾಸ ತಜ್ಞರು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಈಗ ನಾವು BCE ಅಂತ ಮಾಡ್ಕೊಂಡಿದ್ದೀವಿ, ಬಿಫೋರ್ ಕಾಮನ್ ಎರಾ ಅಂತ, ಆ್ಯಂಡ್ ಅನದರ್ ಒನ್ ಸೇ CE ಅಂತ ಮಾಡ್ಕೊಂಡಿದ್ದೀವಿ. ಓಕೆ, ಇದು ನೂತನ ಬದಲಾವಣೆ ಇತಿಹಾಸದ ಘಟನೆಗಳನ್ನು ಅಧ್ಯಯನ ಮಾಡುವುದಕ್ಕೆ ಮಾಡಿಕೊಂಡಿರುವಂಥ ಸಿಸ್ಟಮ್. ನೋಡಿ, ಈ BCನಲ್ಲಿ ಸಾಮಾನ್ಯವಾಗಿ ಇಲ್ಲಿ ಅಂಕಿಅಂಶಗಳು ಜಾಸ್ತಿಯಿಂದ ಕಡಿಮೆ ಆಗುತ್ತೆ. ಉದಾಹರಣೆಗೆ 1000 ಇರುತ್ತೆ ಅಂತ ಇಟ್ಕೊಳ್ಳಿ, ಆಮೇಲೆ 0 ಬರುತ್ತೆ, 01 ಬರುತ್ತೆ. ಇಲ್ಲೇನಾಗುತ್ತೆ, 1 ಅಂತ ಇದ್ದಿದ್ದು ಅಥವಾ 1 ಅಂತ ಇದ್ದು ಅಪ್ ಟು ದಿ 1000 ಆಗುತ್ತೆ. ಒಂದು ಅಸೆಂಡಿಂಗ್ ಆರ್ಡರ್ ಆ್ಯಂಡ್ ಅದರ್ ಸೇ ಡಿಸೆಂಡಿಂಗ್ ಆರ್ಡರ್, ಏರಿಕೆ ಮತ್ತು ಇಳಿಕೆ ಕ್ರಮಗಳನ್ನು ಗುರುತಿಸ್ಕೊಳ್ತೀವಿ ನಾವು. ನಿಮಗೆ BCನಲ್ಲಿ ಇಳಿಕೆ ಕ್ರಮಗಳನ್ನು ಕೈಟ್ಕೊಂಡ್ರೆ, ಸೊ ನಿಮಗೆ CEನಲ್ಲಿ ಏರಿಕೆ ಕ್ರಮವನ್ನು ನಾವು ಕಾಣ್ತಾ ಹೋಗ್ತೇವೆ. ಈಗ ಫಸ್ಟ್ ನಾವು BCನಲ್ಲಿ ಏನೇನು ಚಾಪ್ಟರ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಆಮೇಲೆ ಅದನ್ನು ಕುರಿತು ನಾವು ಅಧ್ಯಯನ ಮಾಡೋದಕ್ಕೆ ಇನ್ನೂ ಕೂಡ ನಮಗೆ ಸುಲಭ ಆಗುತ್ತದು. ಓಕೆ, ಈಗ ಫಸ್ಟು BCನಲ್ಲಿ ಚೆಕ್ ಮಾಡ್ತಾ ಹೋಗೋಣ ಏನೇನು ಚಾಪ್ಟರ್ ಬರ್ಬೋದು ಅನ್ನೋದಕ್ಕೆ. ಫಸ್ಟ್ ಹೇಳಿದ್ದು ನಮಗೆ ಸ್ಟೋನ್ ಏಜ್ ಕಲ್ಚರ್, ಸೆಕೆಂಡ್ ಒನ್ ಹರಪ್ಪನ್ ಕಲ್ಚರ್, ಹರಪ್ಪ ಸಂಸ್ಕೃತಿ ಅಂತ ಗುರುತಿಸ್ಕೊಳ್ತೀವಿ. ಇದರ ಕಾಲಮಾನ ಸಿನ್ಸ್ 2500 ಟು ಅಪ್ ಟು ದಿ 1500 BC. ಸೊ ಇಟ್ ಈಸ್ ಬೇಸ್ಡ್ ಆನ್ C14 ಮೆಥಡ್. Based on C14 method. ಇದು ಕಾರ್ಬನ್ 14ರ ಕಾಲಗಣನೆ ಅಂತ ಕರಿತೀವಿ ಕನ್ನಡದಲ್ಲಿ. ಈ ಕಾರ್ಬನ್ 14ರ ಕಾಲಗಣನೆ ಆಧಾರದ ಮೇಲೆ ಅಥವಾ C14 ಮೆಥಡ್ ಆಧಾರದ ಮೇಲೆ ಇದನ್ನು ನಾವು ಗುರುತಿಸ್ಕೊಳ್ತಾ ಇದ್ದೀವಿ. ಆನ್ ದ ಬೇಸಿಸ್ ಆಫ್ ದಿ ಸಚ್ ಸಿಸ್ಟಮ್ ವಿ ಆರ್ ಸ್ಟಡಿಂಗ್ ಇಟ್ ಆಸ್ ಎ 2500 ಟು ಅಪ್ ಟು ದ 1500 BC ಅಂತ. ಮೊದಲು ಇಷ್ಟು ಏನಾಗಿತ್ತು ಅಂತಂದರೆ, ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಸ್ಟಡಿಂಗ್ ಇಟ್ಸ್ ಎ ಸ್ಟ್ಯಾಂಡಿಂಗ್ ವಾಟರ್. ನಾವು ಇಟ್ ಹ್ಯಾಸ್ ನಾಟ್ ಎ ಸ್ಟ್ಯಾಂಡಿಂಗ್ ವಾಟರ್. ನಾವು ಇಟ್ ಹ್ಯಾಸ್ ಚೇಂಜಿಂಗ್ ಇಟ್ ಸೆಲ್ಫ್ ಆನ್ ಅಕೌಂಟ್ ಆಫ್ ದಿ ರಿಸರ್ಚ್ ವರ್ಕ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಎಕ್ಸ್ಕವೇಷನ್ ವರ್ಕ್. ಓಕೆ, ಉತ್ಖನನ ಮತ್ತು ಸಂಶೋಧನಾ ಆಧಾರದ ಮೇಲೆ ಇದು ಇತಿಹಾಸ ದಿನ ಬೆಳಗಾರ ಚೇಂಜಸ್ ಆಗ್ತಾ ಇದೆ. ಭಾಳ ಚೆನ್ನಾಗಿ ಕೇಳ್ತಾರೆ. ಸೊ ನೀವು ಹೇಳೋ ವಿಷಯಗಳಿಗೂ ಸೊ ಕ್ವಶನ್ ಪೇಪರ್ಲಿರೋದಕ್ಕೂ ಅಥವಾ ಎಕ್ಸಾಮಲ್ಲಿ ಕೇಳೋದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೆ. ಯಾಕೆ ಹಿಂಗಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ಬಿಕಾಸ್ ಆಫ್ ಹಿಸ್ಟ್ರಿ ಚೇಂಜಿಂಗ್ ಇಟ್ ಸೆಲ್ಫ್ ಆನ್ ಅಕೌಂಟ್ ಆಫ್ ದಿ ಸೊ ಎಕ್ಸ್ಕವೇಷನ್ ವರ್ಕ್ ಆಸ್ ವೆಲ್ as ದಿ ರಿಸರ್ಚ್ ವರ್ಕ್ ಬೈ ದಿ ಕನ್ಸರ್ನ್ಡ್ ಎಕ್ಸ್ಪರ್ಟ್ಸ್. ದಿನ ಬೆಳಗಾರ ಸಂಶೋಧನೆ ಮಾಡ್ತಾವ್ರೆ. ಅರ್ಥ ಆಯ್ತಾ? ಹಾಗಾಗಿ ಇತಿಹಾಸದಲ್ಲಿ ಹೊಸ ಹೊಸ ವಿಷಯಗಳು ನಮಗೆ ಸೇರ್ಪಡೆ ಆಗ್ತಾ ಇರ್ತವೆ. ಅದನ್ನು ನಾವು ಗಮನಿಸ್ಕೊಳ್ತಾ ಇರಬೇಕು. ಅದಕ್ಕಾಗಿ ಪತ್ರಿಕೆಗಳನ್ನು ಓದ್ತಾ ಇರಬೇಕು. ಬೋತ್ ಕನ್ನಡ ಇಂಗ್ಲೀಷ್ ಎರಡೂ ಪತ್ರಿಕೆಗಳನ್ನು ಓದಬೇಕು. ಅವಾಗ ಜೊತೆಗೆ ನಾವು ಕೂಡ ನಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಇದು ಫಸ್ಟ್ ಚಾಪ್ಟರ್ ನಿಮಗೆ ಇಲ್ಲಿ. ಓಕೆ, ಆಮೇಲೆ ಒಂದು ತಿಳ್ಕೊಳ್ಳಿ, ಈ ಚಾಪ್ಟ್ರಲ್ಲಿ ಕಡಿಮೆ ಅಂತಂತಂದರೆ ಯೂಶ್ವಲಿ 1 ಅಥವಾ 2 ಪ್ರಶ್ನೆ ಬರುತ್ತೆ. ಇದನ್ನು ಗಮನಿಸ್ಕೊಂಡಿರ್ಬೇಕು ನೀವು. ಆಮೇಲೆ ಪ್ರತಿ ಚಾಪ್ಟರ್ ಬಂದಾಗ ಆ ಚಾಪ್ಟ್ರ್ ಓದೋದು ಹೇಗೆ ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓದಬೇಕಾದ್ರೆ ಫಸ್ಟು ನೀವು ಓದ್ಕೋಬೇಕಾರ್ದಿಲ್ಲ ಅಂತಂದರೆ ಇದನ್ನು ಯಾರು ಪತ್ತೆ ಮಾಡಿದ್ರು ಅನ್ನೋದನ್ನು ಅಟ್ಲೀಸ್ಟ್ ನಿಮಗೆ ಕೆಲವೇ ಜನರ ಬಗ್ಗೆ ಗೊತ್ತಿರಬೇಕು. ಹೂ ಎಕ್ಸ್ಕವೇಟೆಡ್ ಇಟ್ ಅನ್ನೋದ್ರ ಬಗ್ಗೆ. ಅರ್ಥ ಆಯ್ತಾ? ಅದು ಬಂದಾಗ ನೆಕ್ಸ್ಟ್ ನೋಡ್ಕೋಬೇಕಾರ್ದು ಇಂಪಾರ್ಟೆಂಟ್ ಸೈಟ್ಸ್ ಬಗ್ಗೆ ಗೊತ್ತಿರಬೇಕು. ಸೈಟ್ಸ್ ಅಂತ ಬಂದಾಗ ತಕ್ಷಣ ಗೊತ್ತಾಗಬೇಕು ಹೂ ಎಕ್ಸ್ಕವೇಟೆಡ್
ಯಾರು ಇದನ್ನು ಪತ್ತೆ ಮಾಡಿದ್ರು. ಓಕೆ, ಆ್ಯಂಡ್ ವೇರ್ ಇಟ್ ಈಸ್, ಇದು ಎಲ್ಲಿದೆ. ನೆಕ್ಸ್ಟ್ ಒನ್, ಸೊ ಪಕ್ಕದಲ್ಲಿ ಯಾವುದಾದ್ರೂ ನದಿ ಹರಿತಾ ಇದೆಯಾ, ಅರ್ಥ ಆಯ್ತಾ. ಮತ್ತು ಸೊ ಈ ಒಂದು ಸ್ಥಳದಲ್ಲಿ ಎಕ್ಸ್ಕವೇಷನ್ ಮಾಡಾದ್ಮೇಲೆ ಏನೇನು ಎವಿಡೆನ್ಸಸ್ಸು ಸಿಕ್ಕಿದೆ ಇದನ್ನು ಚೆಕ್ ಮಾಡ್ಕೋಬೇಕು. ಕೊನೆ ಪಕ್ಷ ಇಲ್ಲಿ ಮೋರ್ ದೆನ್ ನಮಗೆ 2,000ಕ್ಕೂ ಹೆಚ್ಚು ನಮಗೆ ಸೈಟ್ ಸಿಕ್ಕಿದ್ದಾವೆ. 2,000 ಅಟ್ಲೀಸ್ಟ್ ಒಂದು 6 to 7 ಸೈಟ್ಸ್ ಬಗ್ಗೆ ಗೊತ್ತಿರೋ ಸಾಕು ನಿಮಗೆ. ಪೂರ್ತಿ ಏನೇ ಕ್ವಶನ್ಸ್ ಕೇಳಿದ್ರು ಸೈಟ್ಸಲ್ಲಿ ಇಷ್ಟೇ ಕೇಳಬೇಕು, ಅದನ್ನು ಬಿಟ್ಟು ಕೇಳೋಕ್ಕೆ ಬರಲ್ಲ ನಿಮಗೆ, ಅರ್ಥ ಆಯ್ತಾ. ಇದು ಫಸ್ಟ್ ಸ್ಟೇಜ್, ಇದು ಸೈಟ್ಸ್ ಬಗ್ಗೆ ಗೊತ್ತಿರಬೇಕು. ಸೆಕೆಂಡ್ ಸ್ಟೇಜ್ ಅಂತಂತಂದರೆ ಓಕೆ, ಇಟ್ಸ್ ಎ ಟೌನ್ ಪ್ಲಾನಿಂಗ್. ನಗರ ಯೋಜನೆ ಅಂತ ಕರಿತೀವಿ. ಇದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆ ಇರುತ್ತೆ. ಇದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ತಾವು ಓದಿರಬೇಕು. ಅಂದರೆ ಟೌನ್ ಪ್ಲಾನಿಂಗ್ ಅಂದ್ರೇನು, ಏನೇನು ಅದು ಒಳಗೊಂಡಿತ್ತು ಅಂತ ಗೊತ್ತಿದ್ರೆ ನಿಮಗೆ ಸಾಕಾಗುತ್ತೆ. ದಟ್ಸ್ ಅನ್ ಎಫ್. ಓಕೆ, ಸೊ ಟೌನ್ ಪ್ಲಾನಿಂಗ್ ಅರ್ಥ ಆಯ್ತಾ. ಇಲ್ಲೂ ಕೂಡ ಒಂದು ಪ್ರಶ್ನೆ ಬರುತ್ತೆ ಅಂತಂದರೆ ಹೌ ದೇವರ್ ಬಿಲ್ಡ್ ದೇರ್ ಟೌನ್ಸ್ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ಗೆ ಅಂತಂದರೆ ಇಷ್ಟೆಲ್ಲ ಇತ್ತು ಅಂತಂದರೆ ಸೊ ಇಲ್ಲಿ ಯಾವುದೋ ಒಳ್ಳೆ ಗೌರ್ಮೆಂಟ್ ಇತ್ತು ಅಥವಾ ಪಾಲಿಟಿ ಇತ್ತು ಅಥವಾ ಸರ್ಕಾರ ಇತ್ತು ಅಂತ ನಮಗನ್ಸುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೋಬೇಕಿಲ್ಲಿ. ಪಾಲಿಟಿ ಆರ್ ಅಡ್ಮಿನಿಸ್ಟ್ರೇಷನ್ ಇದು ಗೊತ್ತಿರಬೇಕು ನಿಮಗಿಲ್ಲಿ, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಏನು ಪ್ರಶ್ನೆ ಕೇಳ್ತಾರೆ ಅಂತಂದರೆ ಅವರ ಸೊ ಎಕನಾಮಿಕ್ ಕಂಡೀಷನ್ಸನ್ನು ಕುರಿತು ಪ್ರಶ್ನೆಯನ್ನು ಕೇಳ್ತಾರೆ. ಓಕೆ, ಅದು ಗೊತ್ತಿರಬೇಕು. ಮುಖ್ಯವಾಗಿ ಅಗ್ರಿಕಲ್ಚರ್, ಟ್ರೇಡ್ ಆ್ಯಂಡ್ ಕಾಮರ್ಸ್. ಓಕೆ, ಸೊ ಆಮೇಲೆ ಅವರ ವೇ ಆಫ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಅರ್ಥ ಆಯ್ತಾ. ಕೃಷಿ, ವ್ಯಾಪಾರ, ವಾಣಿಜ್ಯ ಮತ್ತು ಏನನ್ನು ವಿನಿಮಯ ಮಾಧ್ಯಮವನ್ನಾಗಿ ಬಳಸ್ತಾ ಇದ್ರು ಅನ್ನೋದನ್ನು ಎಕನಾಮಿಕ್ಸ್ ಸೆಕ್ಟರಲ್ಲಿ ಕೇಳಿರಬೇಕು. ಆಮೇಲೆ ಯಾವ್ಯಾವ ಕ್ರಾಪ್ಸ್ ಬೆಳೀತಿದ್ರು, ಎಲ್ಲೆಲ್ಲಿ ಬೆಳೀತಿದ್ರು. ಫಾರ್ ಎಕ್ಸಾಂಪಲ್ ಬಾರ್ಲಿಯನ್ನು ಎಲ್ಲಿ ಬೆಳೀತಿದ್ರು, ವೀಟನ್ನು ಎಲ್ಲಿ ಬೆಳೀತಿದ್ರು, ರೈಸನ್ನು ಎಲ್ಲಿ ಬೆಳೀತಾಯಿದ್ರು, ಈ ಥರ ಬೇರೆ ಬೇರೆ ಇವುಗಳನ್ನು ಎಲ್ಲಿ ಬೆಳೀತಾ ಇರೋದಕ್ಕೆ ಎಕನಾಮಿಕ್ಸ್ ಸೆಕ್ಷನಲ್ಲಿ ಬಂದು ಗೊತ್ತಾಗುತ್ತೆ, ಅರ್ಥ ಆಯ್ತಾ. ಇದಾದಮೇಲೆ ಎಷ್ಟು ಓದ್ಕೋಬೇಕಾದ್ದು ಅಂತಂತಂದರೆ ಅವರ ಸೋಷಿಯಲ್ ಕಂಡೀಷನ್ಸನ್ನು ಓದಿರಬೇಕು. ಓಕೆ, ಸೋಷಿಯಲ್ ಕಂಡೀಷನ್ಸ್ ಅರ್ಥ ಆಯ್ತಾ. ಸಾಮಾಜಿಕ ಸ್ಥಿತಿಗತಿಗಳನ್ನು ಕುರಿತು ನೀವಿಲ್ಲಿ ಓದಿರಬೇಕಾಗುತ್ತೆ. ಓಕೆ, ಮುಖ್ಯವಾಗಿ ಇಲ್ಲಿ ಯಾವ್ದು ಕೊಂಡ್ಬೇಕು ಅಂತಂದರೆ ರೇಸ್ ಬಗ್ಗೆ ಓದಿರಬೇಕು. ಅಂತಂದರೆ ಇವರು ಯಾವ ಜನಾಂಗಕ್ಕೆ ಸೇರಿದವರು ಗೊತ್ತಿರಬೇಕು ನಿಮಗಿದು, ಅರ್ಥ ಆಯ್ತಾ. ಆ ರೇಸ್ ಬಂದಾಗ ಆಟೋಮೆಟಿಕ್ಕಾಗಿ ಅದು ಆನ್ ದ ಬೇಸ್ ಆಫ್ ದಿ ರಿಸರ್ಚ್ ವರ್ಕ್ ಆ್ಯಂಡ್ ಎಕ್ಸ್ಕವೇಷನ್ ವರ್ಕ್ ವಿ ಹ್ಯಾವ್ ಟು ಕಂಕ್ಲೂಡೆಡ್ ಲೈಕ್ ದಿಸ್. ಓಕೆ, ಇದನ್ನು ತಾವು ಗಮನಿಸಿರಬೇಕು. ನೆಕ್ಸ್ಟ್ ಅದನ್ನು ಬಿಟ್ಟರು ಅಂತಂತಂದರೆ ಇನ್ನೇನು ಗಮನಿಸಬೇಕು ಅಂತಂದರೆ ಇವರ ವೇ ಆಫ್ ಸ್ಕ್ರಿಪ್ಟ್ ಆ್ಯಂಡ್ ರೈಟಿಂಗ್ ಅಥವಾ ರೈಟಿಂಗ್ ಮೆಥಡ್ ಅಥವಾ ಸ್ಕ್ರಿಪ್ಟ್. ಓಕೆ, ಆ್ಯಸ್ ವೆಲ್ ಆಸ್ ಲ್ಯಾಂಗ್ವೇಜ್ ಅಂತ ಹಾಕ್ಕೊಳ್ಳಿ, ಅರ್ಥ ಆಯ್ತಾ. ಸ್ಕ್ರಿಪ್ಟ್ ಮತ್ತು ಬರವಣಿಗೆ ಕ್ರಮ ಮತ್ತು ಅವರ ಭಾಷೆ ಎರಡೂ ಕೂಡ ಗೊತ್ತಿರಬೇಕು. ಕೆಲವು ಸರಿ ಕ್ರಿಸ್ಪ್ಗಳು ಕೇಳ್ತಾರೆ ಅಥವಾ ವಿಚ್ ದಿ ಸ್ಪೋಕನ್ ಲ್ಯಾಂಗ್ವೇಜ್ ಆಫ್ ದಿ ಹರಪ್ಪನ್ ಪೀಪಲ್ ಅಂತ ಕೂಡ ಕೇಳ್ತಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕು, ಅರ್ಥ ಆಯ್ತಾ. ಓಕೆ, ಸೊ ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಂದರೆ ಸೊ ಇದೆಲ್ಲ ಓದೋದಕ್ಕೆ ಏನೇನು ಸಿಗುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಂಡಿರಬೇಕು. ಸೊ ದಟ್ಸ್ ಒನ್ ಇಂಪಾರ್ಟೆಂಟ್ ಅಂತಂದರೆ. ಓಕೆ, ನೆಕ್ಸ್ಟ್ ಒನ್ ಕಾಸಸ್ ಫಾರ್ ಇಟ್ಸ್ ಡೌನ್ಫಾಲ್. ಕಾಸಸ್ ಫಾರ್ ಇಟ್ಸ್ ಡೌನ್ಫಾಲ್ ಅಂದರೆ ಬೋತ್ ಇಂಟರ್ನಲ್ ಆ್ಯಸ್ ವೆಲ್ ಆಸ್ ದ ಎಕ್ಸ್ಟರ್ನಲ್ ಕಾಸ್ ಓದ್ಕೋಬೇಕು. ಇಲ್ಲಿ ಭಾರತೀಯ ವಿದ್ವಾಂಸರು ಈ ಅವನತಿ ಕಾರಣಗಳೇನು ಅಂತ ಹೇಳಿದ್ದಾರೆ ಮತ್ತು ಪಾಶ್ಚಿಮಾತ್ಯ ವಿದ್ವಾಂಸರು ಏನು ಹೇಳಿದ್ದಾರೆ ಅಂತ ಅರ್ಥ. ಚೆಕ್ ಮಾಡಿ ಸರ್, ನಾನು ಇದು ಬರೋಕ್ಕೆ ಒಂದು ಕಂಟ್ರೋಲ್ ಸಿಗ್ತಾ ಇಲ್ಲ. ಮೇಲ್ಗಡೆ ಒಂದು ಇದು ಹಾಕ್ಕೊಡಿ, ಇಲ್ಲಿ ಒಂದು ಅದು ಬರುತ್ತೆ.